ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಪಶುಪತಿ ಅವ್ರ ಅಪ್ಪ ಅಮ್ಮಂಗೆ ಸ್ಪೆಷಲ್ ಗಿಫ್ಟ್ ಆಗಿ ಗೋಲ್ಡ್ನ ಕೊಡ್ತಾನೆ. ಆಗ ಅವರು ಅದನ್ನ ಇಸ್ಕೊಂಡು ಕೆಳಗಡೆ ಇಡ್ತಾರೆ. ಆಗ ಪಶುಪತಿ ಏನ್ ಇದನ್ನ ಹೀಗಿಟ್ಬಿಟ್ರಿ, ಓಪನ್ ಮಾಡಿ ನೋಡಿ ಅಂತಾರೆ. ಭವಾನಿ ಅವರು ಮತ್ತೆ ಗಣಪತಿ ಅವರು ಅದನ್ನ ಓಪನ್ ಮಾಡ್ತಾರೆ. ಆಗ ಅದನ್ನ ನೋಡಿ ದುರ್ಗಾ, ಪಶುಪತಿ ಅವರೇ, ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಅದಕ್ಕೆ ಅನ್ಸುತ್ತೆ ಎಷ್ಟು ಕಾಸ್ಟ್ಲಿ ರಿಂಗ್ ಕೊಟ್ಟಿರೋದು, ತುಂಬಾ ಚೆನ್ನಾಗಿದೆ ಅಂತಾರೆ. ಅತ್ತೆ ಮಾವ ಅದನ್ನ ರಿಂಗ್ ನ ಒಬ್ರಿಗೊಬ್ರಿಗೆ ಬದಲಾಯಿಸ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಾರೆ. ಆಗ ಭವಾನಿ ಅವರು, ಬೇಡಮ್ಮ ದುರ್ಗಾ, ಆಮೇಲೆ ಹಾಕೋತೀನಿ ಅಂತಾರೆ. ಆಗ ಪಶುಪತಿ, ಪ್ರೀತಿ ದೊಡ್ಡದು ಅಂದ್ಮೇಲೆ ಗಿಫ್ಟ್ ಕಾಸ್ಟ್ಲಿ ಆಗಿರ್ಬೇಕಲ್ವಾ? ಓ, ನೀವು ಏನೋ ತಂದಿದ್ದೀರಿ ಅನ್ಸುತ್ತೆ, ಕವರ್ ನೋಡಿದ್ರೇನೆ ಅದ್ರಲ್ಲಿ ಏನ್ ಗಿಫ್ಟ್ ಇದೆ ಅಂತ ಗೊತ್ತಾಗುತ್ತೆ. ಪಾಪ ತರದೇ ಇದ್ರೇನೆ ಒಳ್ಳೇದಾಗ್ತಿತ್ತು ಅಂತ ಹೇಳಿ ಸ್ವಾತಿ ಮನೆಯವ್ರಿಗೆ ಕೊಂಕ್ ಮಾತಾಡ್ತಾನೆ ಪಶುಪತಿ. ಆಗ ವಂಶಿ, ಗಿಫ್ಟ್ ಅಲ್ಲಿ ಚೆನ್ನಾಗಿರೋದು ಕೆಟ್ಟದಾಗಿರೋದು ಇರುತ್ತಾ? ಪ್ರೀತಿ ಇರುತ್ತೆ ತಾನೆ, ಅದ್ರಲ್ಲೂ ಯಾರು ತಂದು ಕೊಡ್ತಾರೆ, ಅವ್ರ ಮನಸ್ಸಲ್ಲಿ ಒಳ್ಳೆ ಪ್ರೀತಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅತ್ತೆ, ನೀವು ಪ್ಲೀಸ್ ನಿಮ್ ಗಿಫ್ಟ್ ನ ಕೊಡಿ ಅಜ್ಜಿ ತಾತಂಗೆ ಅಂತ ಹೇಳ್ತಾನೆ ವಂಶಿ. ಆಗ ಪದ್ಮ ಅವರು ಭವಾನಿ ಅವ್ರಿಗೆ ಗಿಫ್ಟ್ ನ ಕೊಟ್ಟು ಅವ್ರಿಗೆ ಆಶೀರ್ವಾದನ ತಗೋತಾರೆ. ಆಗ ಭವಾನಿ ಅವರು ಗಿಫ್ಟ್ ನ ಓಪನ್ ಮಾಡ್ತಾರೆ. ಅದರಲ್ಲಿ ಸೀರೆ ಇರುತ್ತೆ. ಭವಾನಿ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆಗ ಭವಾನಿ ಅವರು, ಪದ್ಮ ಎಲ್ಲಿಂದ ತಗೊಂಬಂದ್ರಿ? ಇದೇ ತರ ಸೀರೆ ಬೇಕು ಅಂತ ಎಷ್ಟು ಹುಡುಕಾಡ್ದೆ ಗೊತ್ತಾ? ಎಷ್ಟು ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ. ನಂಗೆ ತುಂಬಾ ಖುಷಿ ಆಯ್ತು, ಇಷ್ಟ ಆಯ್ತು ಅಂತ ಹೇಳ್ತಾರೆ. ಆಗ ವಂಶಿ, ನೀವು ಕೊಟ್ಟಿರೋ ಕಾಸ್ಟ್ಲಿ ಗಿಫ್ಟ್ ಗಿಂತ ಅತ್ತೆ ಕೊಟ್ಟಿರೋ ಸೀರೆನೆ ಅಜ್ಜಿಗೆ ತುಂಬಾ ಇಷ್ಟ ಆಗಿರೋದು. ಅದಕ್ಕೆ ಹೇಳೋದು, ನಮ್ಮ ಅಂತಸ್ತಿನ ಪ್ರಕಾರ ಗಿಫ್ಟ್ ಕೊಟ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾವ ಗಿಫ್ಟ್ ನ ಮನಸ್ಪೂರ್ವಕವಾಗಿ ಕೊಡ್ತೀವೋ ಅದೇ ತುಂಬಾ ಇಷ್ಟ ಆಗುತ್ತೆ ಅಂತಾನೆ. ಆಗ ಫೋಟೋಗ್ರಾಫರ್, ವಂಶಿ ಸರ್, ನಿಮ್ ಫ್ಯಾಮಿಲಿನೆಲ್ಲ ಇವಾಗ ಒಟ್ಟಿಗೆ ನಿಂತ್ಕೊಳಕ್ ಹೇಳಿ, ಫೋಟೋ ತಗೊಳ್ಳೋಣ ಅಂತ ಹೇಳ್ತಾನೆ. ಆಗ ವಂಶಿ, ಓಕೆ ಅಜ್ಜಿ ಬನ್ನಿ ಎಲ್ರು ಅಂತ ಹೇಳಿ ಸ್ವಾತಿ ಫ್ಯಾಮಿಲಿನ ಕರೀತಾನೆ. ಆಗ ಪಶುಪತಿ ಕೂಡ ಅವ್ರ ಫ್ಯಾಮಿಲಿನೂ ಎಲ್ಲ ಬನ್ನಿ ಅಂತ ಕರಿತಾ ಇರ್ತಾನೆ. ಆಗ ವಂಶಿ, 1 ನಿಮಿಷ ನೀವು ಬನ್ನಿ ಅಂತ ಹೇಳಿ ಸ್ವಾತಿ ಫ್ಯಾಮಿಲಿನೆಲ್ಲ ಕರೆದು ನಿಲ್ಲಿಸ್ಕೊತಾನೆ ಫೋಟೋಕ್ಕೆ. ಫೋಟೋಗ್ರಾಫರ್ ಗೀತಂಗೆ, ನೀವು ಸ್ವಲ್ಪ ಆ ಕಡೆ ಬನ್ನಿ ಅಂತ ಹೇಳ್ತಾರೆ. ಆಗ ಗೀತಾ, ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತಾಳೆ. ಆಗ ಫೋಟೋಗ್ರಾಫರ್, ಅಯ್ಯೋ ಮೇಡಮ್, ನೀವು ಆ ಕಡೆ ಬಂದ್ರೆ ಫೋಟೋ ಫ್ರೇಮ್ ಚೆನ್ನಾಗಿ ಬರುತ್ತೆ, ಬನ್ನಿ ಅಂತ ಹೇಳಿ ಸ್ವಾತಿ ಪಕ್ಕ ನಿಲ್ಲಿಸ್ತಾರೆ. ಆಗ ಎಲ್ರು ಖುಷಿಯಿಂದ ಫ್ಯಾಮಿಲಿ ಫೋಟೋನ ತೆಗೆಸ್ಕೋತಾರೆ. ಆಗ ಸ್ವಾತಿಗೆ ತುಂಬಾ ಖುಷಿ ಆಗಿರುತ್ತೆ. ಅವ್ರ ಅಕ್ಕಂಗೆ, ಅಕ್ಕ, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ನೋಡ್ದಾ ಕೊನೆಗೂ ನೀನು ನನ್ನ ಪಕ್ಕನೆ ಬಂದು ನಿಂತ್ಕೊಳ್ಳೋ ಹಾಗಾಯ್ತು. ಅಕ್ಕ ತಂಗಿ ಬಾಂಧವ್ಯ ಅಂದ್ರೇನೆ ಅದು ಅಂತ ಗೀತಂಗೆ ಹೇಳ್ತಾಳೆ. ಮತ್ತೆ ಫೋಟೋಗ್ರಾಫರ್ಗೆ ಸ್ವಾತಿ, ಸರ್ ನಮ್ಮಿಬ್ರದ್ದು ಒಂದು ಫೋಟೋ ತೆಗಿತೀರಾ ಅಂತ ಹೇಳಿ ಅವ್ರ ಅಕ್ಕನ ಹೆಗಲ ಮೇಲೆ ಕೈ ಹಾಕಿ ನಗ್ತಾ ಫೋಟೋ ತೆಗೆಸ್ಕೋತಾಳೆ ಸ್ವಾತಿ. ಆಗ ಪಶುಪತಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಗಡೆ ಬಂದು ನಿಂತಿರ್ತಾನೆ. ಆಗ ದುರ್ಗಾ, ಪಶುಪತಿ ಅವ್ರನ್ನ ನೋಡಿದ್ರ ಅಂತ ಕೇಳ್ತಾ ಹೊರಗಡೆ ಬರ್ತಾರೆ ಪಶುಪತಿನ ಹುಡ್ಕೊಂಡು. ಹಾಗೆ ಹುಡುಕ್ತಾ ಪಶುಪತಿ ಹತ್ರ ಬರ್ತಾಳೆ. ಪಶುಪತಿ ಅವರೇ, ಇಲ್ಲಿದ್ದೀರಾ? ನಮ್ಮ ಮನೇಲೆಲ್ಲ ಹುಡ್ಕಾಡ್ಬಿಟ್ಟೆ ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಂಶಿ ನಿಮ್ಮನ್ನ ಅವ್ರ ಮನೆಯವರು ಅಂತ ತಿಳ್ಕೊಂಡಿಲ್ಲ ಅಂತ ದೇವರಾಣೆಗೂ ಹೇಳ್ತೀನಿ, ಇವತ್ತೇ ಗೊತ್ತಾಗಿದ್ದು. ಪಾಪ ನಿಮ್ಗೆ ಎಷ್ಟು ಅವಮಾನ ಮಾಡ್ಬಿಟ್ಟ, ನಮ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅಂತ ಹೇಳ್ತಾರೆ ದುರ್ಗಾ. ಆಗ ಪಶುಪತಿ, ಹೋಗ್ಲಿ ಬಿಡಿ, ವಯಸ್ಸಲ್ಲಿ ಚಿಕ್ಕೋನು, ವಯಸ್ಸಲ್ಲಿ ಹುಡುಗಾಟಿಕೆ ಕಾಮನ್ ಅಲ್ವಾ ಅಂತ ಹೇಳ್ತಾನೆ. ಆಗ ದುರ್ಗಾ, ನಿಜ ನೀವ್ ಹಾಗೆ ಅನ್ಕೊಳ್ಳೋದು ನಿಮ್ ದೊಡ್ಡ ಗುಣ. ಆದ್ರೆ ನಂಗೊಂದು ಏನಪ್ಪ ಬೇಜಾರು ಅಂದ್ರೆ, ನಿಮ್ಮನ್ನ ಕರೀದೇ ಇದ್ರು ಪರವಾಗಿಲ್ಲ, ಆದ್ರೆ ಆ ಸ್ವಾತಿ ಮನೆಯವ್ರನ್ನ ಕರ್ದಿದ್ದಾನಲ್ಲ, ಅದನ್ನ ನೋಡಿ ನಂಗೆ ಮೈಯೆಲ್ಲ ಉರಿದೋಯ್ತು ಅಂತಾಳೆ. ಪಶುಪತಿ, ಹೊಸ ಸಂಬಂಧ ಅಲ್ವಾ, ಅದಕ್ಕೆ ಮೆರಿತಾ ಇದ್ದಾರೆ. ಇನ್ನು ಸ್ವಲ್ಪ ದಿನ ಈ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ತಾಳಲ್ಲ, ಆಗ ಎಲ್ಲ ಸ್ಟಾಪ್ ಆಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತಾನೆ. ಆಗ ದುರ್ಗಾ, ಅಯ್ಯೋ ಇಲ್ಲಪ್ಪ, ನೀವು ಅಷ್ಟೇ ತಲೆ ಬಿಸಿ ಮಾಡ್ಕೋಬೇಡಿ, ರಾಗಿನಿ ಸಪೋರ್ಟ್ಗೆ ನಾನು ಸದಾ ಸಿದ್ಧಳಾಗಿರ್ತೀನಿ. ಹೌದು, ನನ್ನ ಮಗ ನಿಮ್ಮ ಮಗಳು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋದ್ರು ಇವ್ರು ಅಂತ ಹುಡುಕ್ತಾರೆ. ಇನ್ನು ಈ ಕಡೆ ಅಜಯ್ ರಾಗಿನಿಗೆ ಮೆಸೇಜ್ ಮಾಡಿ ರೂಮಿಗೆ ಕರೀತಾನೆ. ಆಗ ರಾಗಿನಿ ಬಂದು, ಅಜಯ್ ಮೆಸೇಜ್ ಮಾಡಿದ್ದೆ ಅಂತ ಕೇಳ್ತಾಳೆ. ಆಗ ಅಜಯ್, ಹ್ಞೂ ರಾಗಿನಿ, ನಿನ್ಗೋಸ್ಕರ ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ರಾಗಿನಿ, ಏನ್ ವಿಷಯ ಅಜಯ್ ಅಂತ ಕೇಳ್ತಾಳೆ. ಆಗ ಅಜಯ್, ಏನಿಲ್ಲ, ಹಾಗೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ಕೊಂಡೆ ಅಂತಾನೆ. ಆಗ ರಾಗಿನಿ, ಹೌದಾ, ನಾನೇನೋ ಇಂಪಾರ್ಟೆಂಟ್ ವಿಷಯ ಅನ್ಕೊಂಡೆ ಅಂತಾಳೆ. ಆಗ ಅಜಯ್, ಇಂಪಾರ್ಟೆಂಟ್ ವಿಷಯನೇ ರಾಗಿನಿ, ನಿನಗೇನ್ ಇಷ್ಟ ಅಂತ ನಾನ್ ತಿಳ್ಕೋಬೇಕು, ನನಗೇನಿಷ್ಟ ಅಂತ ನೀನ್ ತಿಳ್ಕೋಬೇಕು, ಅದಕ್ಕೆ ಈ ರೀತಿ ಮಾತಾಡ್ಬೇಕು ಅಂದ್ರೆ ಅವಾಗ ಈ ರೀತಿ ಮೀಟ್ ಮಾಡ್ತಾ ಇರ್ಬೇಕು ಅಂತಾನೆ. ಅಜಯ್ ತನ್ನ ಮೊಬೈಲ್ ಅಲ್ಲಿ ತನ್ನ ಚಿಕ್ಕ ವಯಸ್ಸಿನ ಫೋಟೋನ ತೋರಿಸ್ತಾನೆ. ಆಗ ರಾಗಿನಿ ಗೊತ್ತಾಗ್ಲಿಲ್ಲ ಅಂತಾಳೆ. ಆಗ ಅಜಯ್, ಗೊತ್ತಾಗ್ಲಿಲ್ವಾ? ಬೇಬಿ ಅಜಯ್ ಚಿಕ್ಕ ವಯಸ್ಸಲ್ಲಿ ಕ್ಯೂಟ್ ಆಗಿದ್ದೇನೆ ಅಲ್ವಾ, ಮದ್ವೆ ಆದ್ಮೇಲೆ ನಮ್ಮ ಬೇಬಿನೂ ಇಷ್ಟೇ ಕ್ಯೂಟ್ ಆಗಿರುತ್ತಲ್ವಾ ರಾಗಿನಿ ಅಂತಾನೆ. ಆಗ ರಾಗಿನಿ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳಿದೆ, ಏನದು ಅಂತ ಕೇಳ್ತಾಳೆ. ಆಗ ಅಜಯ್ ಅವಳ ಹತ್ರ ಹೋಗಿ ಅವಳನ್ನ ಹಿಡ್ಕೊಂಡು ಅವಳನ್ನ ಮಂಚದ ಮೇಲೆ ಕೂರಿಸ್ತಾನೆ. ಆಗ ಅಜಯ್ ಅವಳು ಕೆಳಗಡೆ ಕೂತ್ಕೊಂಡ್ಬಿಡ್ತಾನೆ. ರಾಗಿನಿ, ಅಜಯ್ ಅಂತಾಳೆ. ಆಗ ಅಜಯ್, ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆಯಾ ರಾಗಿನಿ, ಫ್ರೀ ಆಗಿರು ಅಂತ ಹೇಳಿ ಅವಳ ಹತ್ರನೇ ಹೋಗಿ ಕೂತ್ಕೋತಾನೆ. ಹಾಗೆ ಕೂತ್ಕೊಂಡು ಅವಳು ದೂರ ಹೋದ್ರೆ ಅವಳ ಹತ್ರನೇ ಹೋಗಿ ಅವಳ ಕೈ ಹಿಡ್ಕೊಳಕ್ ಹೋಗ್ತಾನೆ. ಆಗ ರಾಗಿನಿ ಎದ್ ನಿಂತ್ಕೋತಾಳೆ ಅಜಯ್ ಅಂತ, ಇಂದ ದೂರನೇ ಹೋಗ್ತಾ ಇರ್ತಾಳೆ. ಆಗ ಅಜಯ್, ಏನಾಯ್ತು ರಾಗಿನಿ,
ಅಂತ ಕೇಳ್ತಾನೆ. ಆಗ ರಾಗಿಣಿ ಏನೂ ಆಗಿಲ್ಲ, ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಆಗ ಅಜಯ್ ಬಾಬಿ ಇರೋ ಜಾಗದಲ್ಲಿ ನೀನಿರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ರಾಗಿಣಿ ನಿಜವಾಗ್ಲೂ ಅಂತಾಳೆ. ಆಗ ಅಜಯ್ ಹ್ಞೂ ನಿಜವಾಗ್ಲೂ ಅಂತ ಹೇಳಿ ಅವಳ ಕೈ ಹಿಡ್ಕೊಂಡು ಮತ್ತೆ ಅವಳ ಹತ್ರ ಹೋಗಿ, ನನ್ ರಾಜ್ಕುಮಾರಿ ಯಾರ್ದಾದ್ರೂ ಕೈ ಕೆಳಗಡೆ ಕೆಲಸ ಮಾಡಕ್ಕಾಗುತ್ತಾ ಅಂತ ಹೇಳ್ತಾ ಅವಳ ಮೈ ಮೇಲೆಲ್ಲ ಬೀಳ್ತಾ ಅವಳಿಗೆ ಮುತ್ತು ಕೊಟ್ಬಿಡ್ತಾನೆ. ಆಗ ರಾಗಿಣಿ ಅಜಯ್ ಅಂತ ಹೇಳಿ ಅವನ್ನ ದೂರ ತಳ್ಳಿಬಿಡ್ತಾಳೆ. ಆಗ ಅಜಯ್ ಗಾಬರಿಯಾಗಿ ನಿಂತ್ಕೊಂಡ್ಬಿಡ್ತಾನೆ. ಆಗ ರಾಗಿಣಿ ಅಜಯ್ ಇದನ್ನೆಲ್ಲ ಮದ್ವೆ ಆದ್ಮೇಲೆ ಇಟ್ಕೊಳ್ಳೋಣ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಅಜಯ್ ಅವಳ ಹಿಂದೆನೆ ರಾಗಿಣಿ ರಾಗಿಣಿ ಅಂತ ಹೋಗ್ತಾ ಇರ್ತಾನೆ. ಆಗ ಅಜಯ್ ಹೊರಗೆ ಬರ್ತಾ ಅವ್ರ ಅಮ್ಮಂಗೆ ಡ್ಯಾಶ್ ಹೊಡೆದ್ಬಿಡ್ತಾನೆ. ಅವ್ರ ಅಮ್ಮ ಬೀಳ್ತಿರ್ತಾರೆ. ಆಗ ಅಜಯ್ ಅವ್ರನ್ನ ಹುಡ್ಕೋತಾನೆ. ಆಗ ಅವ್ರ ಅಮ್ಮ ಅವನ್ನ ಹೊಡೆದಿದ್ದಾನ ನೋಡ್ಕೊಂಬರಕ್ಕಾಗಲ್ವೇನೋ ನಿಂಗೆ, ನಿನಗೆ ಮದ್ವೆ ಆಗೋಕ್ಕೆ ಅರ್ಜೆಂಟ್ ಇದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ಇಲ್ಲಿ ಎಲ್ರು ಕಾಯ್ತಾ ಇದ್ದಾರೆ ನಡಿ ಅಂತ ಹೇಳಿ ಅವ್ರಮ್ಮ ಗದ್ರಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ. ಇನ್ನು ಫಂಕ್ಷನ್ ಅಲ್ಲಿ ಎಲ್ರು ಒಟ್ಟಿಗೆ ಸೇರಿರ್ತಾರೆ. ಆಗ ಪಶುಪತಿ, ಅಪ್ಪ ಅಮ್ಮ ನಾನು ನಿಮ್ಗೆ ಒಂದು ವಿಷಯನ ಅನೌನ್ಸ್ ಮಾಡ್ಬೇಕು ಅಂತಾನೆ. ಆಗ ವಂಶಿ, ಕರೆದೇ ಇದ್ರು ನೀವು ಈ ಫಂಕ್ಷನ್ಗೆ ಬಂದಿದ್ದೀರಾ, ಆದ್ರೆ ಏನೇನೋ ಅನೌನ್ಸ್ಮೆಂಟ್ ಅಂತ ಹೇಳಿ ಫಂಕ್ಷನ್ ನ ಹಾಳು ಮಾಡೋದು ಬೇಡ ಅಂತಾನೆ. ಆಗ ಪಶುಪತಿ, ವಂಶಿ ನೀನು ವಯಸ್ಸಲ್ಲಿ ಚಿಕ್ಕೋನು, ಸ್ವಲ್ಪ ನೋಡ್ಕೊಂಡು ಮಾತಾಡು, ಇದು ನಮ್ಮ ಅಪ್ಪ ಅಮ್ಮನ ಮನೆ, ಕರೆದಾಗ ಬರ್ಬೇಕು ಅನ್ನೋದಕ್ಕೆ ನಾನೇನ್ ದೂರದ ನೆಂಟ ಅಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ನೋಡೋಕೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾನೆ. ಆಗ ವಂಶಿ, ಅದಕ್ಕೆ ನಾನು ನಿಮ್ಮನ್ನ ಸ್ವಲ್ಪ ದೂರ ಇಟ್ಟಿರೋದು ನಮ್ಮಿಂದ ಅಂತಾನೆ. ಯಾಕಂದ್ರೆ ಎಲ್ಲೋದ್ರೂ ಅಧಿಕಾರ ಚಲಾಯಿಸ್ತೀರಾ, ತಂದೆ ಆಗ್ಬೇಕು ಅಂತೀರಾ, ಅದಕ್ಕೆ ಅಂತ ಹೇಳ್ತಾನೆ. ಆಗ ಭವಾನಿ ಅವರು, ವಂಶಿ ಸ್ವಲ್ಪ ಇರು, ಪಶುಪತಿ ಏನ್ ಹೇಳ್ತಾನೋ ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ವಂಶಿ, ಭವಾನಿ ಪ್ಲೀಸ್ ಅಂತಿರ್ತಾನೆ. ಆಗ ಪಶುಪತಿ, ವಂಶಿ 1-2 ಸೆಕೆಂಡ್ ಇರಪ್ಪ, ಅನೌನ್ಸ್ ಮಾಡ್ಬಿಡ್ತೀನಿ, ಇನ್ನು 2 ದಿನದಲ್ಲಿ ನಮ್ಮ ರಾಗಿನಿಗೂ ಅಜಯ್ಗೂ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಹಾಗ ಅನೌನ್ಸ್ ಮಾಡಿದ ತಕ್ಷಣ ವಂಶಿ, ಸ್ವಾತಿ ಹಾಗೆ ಸ್ವಾತಿ ಮನೆಯವರು ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಇನ್ನು ಅದೆಲ್ಲ ಆದ್ಮೇಲೆ ಗಣಪತಿ ಅವರು ಅರ್ಚಕರೇ ನೀವೇನೋ ಹೇಳ್ಬೇಕು ಅಂತಿದ್ರಲ್ವಾ ಹೇಳಿ ಅಂತ ಹೇಳ್ತಾರೆ. ಆಗ ಅರ್ಚಕರು, ಈಗ ನೀವು ನಿಮ್ಮ ಅಧಿಕಾರನ ಮುಂದಿನ ಪೀಳಿಗೆಗೆ ಅಧಿಕಾರನ ಹಸ್ತಾಂತರ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಭವಾನಿ ಅವರು, ಲಾಯರ್ ಸಾಹೇಬ್ರೆ ಬನ್ನಿ ಇಲ್ಲಿ ಅಂತ ಲಾಯರ್ನ ಕರೀತಾರೆ. ಆಗ ಸ್ವಾತಿ, ಅಜ್ಜಿ ಲಾಯರ್ ಯಾಕೆ ಅಂತ ಕೇಳ್ತಾಳೆ. ಆಗ ಭವಾನಿ ಅವರು, ವಂಶಿ ಸ್ವಾತಿ ಈಗ ನೀವು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಬೇಕು ಅಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ.